ಅಪ್ಪ ಹೋದ ವರ್ಷದಿಂದನೂ ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಈ ವರ್ಷನಾದ್ರೂ ಲ್ಯಾಪ್ಟಾಪ್ ಕೊಡಿಸಿ ಅಪ್ಪ. ಮಗನೇ, ಇವಾಗ ಸದ್ಯಕ್ಕೆ ಕಾಸಿಲ್ಲ ಮಗನೇ, ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ನಿಮ್ಮ ಅಮ್ಮಂಗೆ ಬೇರೆ ಆಪರೇಷನ್ ಮಾಡಿಸ್ಬೇಕು. ಮುಂದಿನ ವರ್ಷ ನಿಮಗೆ ಪಕ್ಕ ಲ್ಯಾಪ್ಟಾಪ್ ಕೊಡಿಸ್ತೀನಿ ಮಗನೇ. ಪ್ರತಿ ವರ್ಷನೂ ನೀವು ಇದನ್ನೇ ಹೇಳ್ತೀರಾ ಅಪ್ಪ. ಯೋಗ್ಯತೆ ಇಲ್ಲಾಂದ್ರೆ ನಾನು ಯಾಕೆ ಕಾಲೇಜ್ಗೆ ಹಾಕ್ಬೇಕಾಗಿತ್ತು? ನೀವು ಒಂದು ಕೆಲಸ ಮಾಡ್ತೀನಿ, ನಾನು ಕಾಲೇಜ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ನಾನು. ಅಯ್ಯೋ ಮಗನೇ, ನಿಂತ್ಕೊಳ್ಳಪ್ಪ. ಏನ್ರಿ ಯಾಕ್ರಿ ಹಿಂಗೆ ಸಪ್ಪ ಕೂತಿದ್ದೀರಾ? ನಮ್ಮ ಮಗ ಬಂದ್ಬಿಟ್ಟು ಲ್ಯಾಪ್ಟಾಪ್ ಕೇಳ್ದ ಕಣೆ, ನನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತೆ. ತುಂಬ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟ. ನಿನ್ನ ಹತ್ರ ಯಾವ್ದಾರು ಕಾಸಿದ್ರೆ ಕೊಡೆ, ಅವನಿಗೆ ಲ್ಯಾಪ್ಟಾಪ್ ತಗೊಳ್ಳೋಣ. ಕಾಸಾ? ನನ್ನ ಹತ್ರನೂ ಯಾವುದು ಕಾಸಿಲ್ಲ ಕಣ್ರಿ. ನೆಕ್ಸ್ಟ್ ವರ್ಷ ಕೊಡ್ಸಿದ್ರಾಯ್ತು ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಮಗನೇ ತಗೊಳಪ್ಪ ಲ್ಯಾಪ್ಟಾಪು. ವಾವ್, ಲ್ಯಾಪ್ಟಾಪ್ ಸಖತ್ತಾಗಿದೆ ಅಪ್ಪ. ಅಪ್ಪ ನಿಮ್ಗೇನೋ ಅಂದ್ಬಿಟ್ಟೆ, ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಪರವಾಗಿಲ್ಲ ಮಗನೇ, ನೀನು ಖುಷಿಯಿಂದ ಇದ್ರೆ ಸಾಕು ನನಗೆ. ರೀ, ಲ್ಯಾಪ್ಟಾಪ್ಗೆ ಕಾಸಲ್ಲಿ ತಂದ್ರಿ? ಅದೇ ಕಣೆ, ನಾನು ಬೈಕ್ ಮಾಡ್ಬಿಟ್ಟೆ. ಮತ್ತೆ ಬೈಕ್ ಇಲ್ಲದೆ ನೀವು ಕೆಲ್ಸಕ್ಕೆ ಹೆಂಗೆ ಹೋಗ್ತೀರಿ? ನನ್ನ ಮಗನಿಗಿಂತ ದೊಡ್ಡದೇನಲ್ಲ ಕಣೆ, ಇನ್ಮೇಲಿಂದ ನಾನು ಬಸ್ಸಲ್ಲೇ ಹೋಗ್ತೀನಿ. ನನ್ನ ಮಗ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ನನ್ನ ಪರಪಂಚ ನೀ